ಇದೀಗ ನಿಮ್ಮ ಮುಂದೆ ನಾಟಕ ಮರದ ತಾಯಿ. ರಚನೆ ಎಸ್ ಮಾಲತಿ. ಸಂಗೀತ ಮತ್ತು ರಂಗಸಜ್ಜಿಕೆ ಅರವಿಂದ್ TN. ಸಂಗೀತ ಸಾಂಗತ್ಯ ರವಿ ಅಥರ್ವ, ಆದಿತ್ಯ, ಕಾರ್ತಿಕ್, ನಿಹಾರಿಕಾ. ನಿರ್ದೇಶನ ಶಿವಕುಮಾರ್ ತೀರ್ಥಹಳ್ಳಿ. ಈಗ ನಿಮ್ಮ ಮುಂದೆ ನಾಟಕ ಮರದ ತಾಯಿ. ಇಲ್ಲೂ ಬಂದು ಆಟ ಆಡ್ತೀರಲ್ರು. ಆಡಿಯನ್ಸ್ ಎಲ್ಲ ಬಂದು ಕೂತಾಗಿದೆ. ನಾಟಕ ಶುರು ಮಾಡೋಣ ಬನ್ನಿ. ಯಾವ ನಾಟಕ ಮಾಡೋಣ? ನಮ್ಮ ಮಾಲತಿ ಮೇಡಮ್ ಬರ್ದೆ ನಾಟಕ ಮಾಡೋಣ. ಮಾಲತಿ ಮೇಡಮ್ ಅವರು ಮಕ್ಕಳಿಗೆ ಬರ್ದಿರೋ ಮರದ ನಾಟಕ ಮಾಡೋಣ. ಹಂಗಿದ್ರೆ ಬನ್ನಿ, ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ. ಲಾ 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 ಬನ್ನಿರಿ ಅಕ್ಕ ನೋಡ್ರಿ ನಾಟಕವಾ. ಹಳ್ಳಿಲಿ ನಿತ್ಯ ನಡೆಯುವ ಸತ್ಯದ ನಾಟಕವಾ. ಹಳ್ಳಿಲಿ ನಿತ್ಯ ನಡೆಯುವ ಸತ್ಯದ ನಾಟಕವಾ. ಬಡತನ ಸಿರಿತನ ಆಳುವ ಒಡೆತನ ಕೇಳ್ರಿ ಬಡವರ ಗೋಳನ್ನ. ಕೇಳ್ರಿ ಬಡವರ ಗೋಳನ್ನ. ಕೇಳ್ರಿ ಬಡವರ ಗೋಳನ್ನ. ಬಂದ್ರು ಅಣ್ಣ ಬನ್ನಿರಿ ಅಕ್ಕ ನೋಡ್ರಿ ನಾಟಕವಾ. ಹಳ್ಳಿಲಿ ನಿತ್ಯ ನಡೆಯುವ ಸತ್ಯದ ನಾಟಕವಾ. ಹಳ್ಳಿಲಿ ನಿತ್ಯ ನಡೆಯುವ ಸತ್ಯದ ನಾಟಕವಾ. ಲಾ 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 ಉಣ್ಣಕ್ಕಂತೂ ಗಂಜಿ ಇಲ್ಲ, ನೀರನ್ನಾದರೂ ಕೊಡೋ ಮಗನೇ. ಸಾವುಕಾರರು ಮನೆಗೆ ಹೋಗಿ ಸ್ವಲ್ಪ ಹಿಟ್ಟು ಕೊಡ ತರ್ಲೆ. ಅವರು ಎಷ್ಟಂತ ಕೊಟ್ಟಾರು. ಹಿಂದೆ ಕೊಟ್ಟಿದ್ದನ್ನೇ ನಾವಿನ್ನೂ ಹಿಂದಿರುಗಿಸ್ಲಿಲ್ಲ. ಮೊದಲೇ ಸಾವುಕಾರ ಜಿಪುಣ. ಕೊಟ್ಟಿದ್ದನ್ನ ಹಿಂದಿರ್ಸ್ಲಿಕ್ಕೆ ನಮ್ಮ ಹತ್ರ ಏನಿದೆ ತಾಯಿ? ಇದ್ದ ಹೊಲನಂತೂ ಅವನ್ನೆಲ್ಲ ಇಡ್ಬಿಟ್ವಿ. ನಮ್ಮ ಮನೆ ಮೇಲೆ ಒಂದು ಕಣ್ಣಿದೆ. ದುಡಿಯೋಣ ಅಂದರೆ ಕೆಲಸ ಕೊಡೋರು ಯಾರೂ ಇಲ್ಲ. ಅವನ ಹತ್ರ ಹೋಗಿ ಇದೊಂದ್ಸಲ ಸ್ವಲ್ಪ ಹಿಟ್ಟು ಕಡ ಕೊಡೋನು ಕೇಳ್ಕೊಂಬರ್ತೀನಿ. ಸರಿ ಮಗ, ಹೋಗ್ಬಾ. ಆಗ್ಲಮ್ಮ. ಲಾ 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 ನಮಸ್ಕಾರ ಸ್ವಾಮಿ. ಏನಯ್ಯ ಬಲ್ರಾಮ, ಏನ್ ಬಂದಿದ್ದು? ಅಮ್ಮ ಜಡ್ಡಾಗಿ ಮಲಗಿದಾಳೆ, ಅವಳಿಗೆ ಗಂಜಿ ಕೊಡ್ಬೇಕು. ಸ್ವಲ್ಪ ಹಿಟ್ಟು ಕಡ ಕೊಡಿ. ಏನಯ್ಯ, ಹಿಂದೆ ಕಡ ತಗೊಂಡು ಹೋಗಿದ್ದನ್ನು ಮೊದಲು ಹಿಂತಿರುಗಿಸೋ. ಎಲ್ಲಿಂದ ತರಲಿ? ನಮ್ಮ ಹೊಲನಂತೂ ನೀವೇ ಬರ್ಸ್ಕೊಂಡಿದ್ದೀರಾ. ಸ್ವಲ್ಪ ಹಿಟ್ಟು ಕಡ ಕೊಟ್ರೆ 1 ವಾರದ ವಾಪಸ್ ಕೊಟ್ಬಿಡ್ತೀನಿ. ಈಗ 1 ಪಾವು ಹಿಟ್ಟು ಕೊಡ್ತೀನಿ. 1 ವಾರ ಮುಗಿದ ಮೇಲೆ 5 ಪಾವು ಹಿಟ್ಟನ್ನ ವಾಪಸ್ ತಂದು ಕೊಡ್ಬೇಕು. ತಪ್ಪಿದ್ರೆ ನಿನ್ನ ಮನೆ ನಂಗೆ ಬರ್ದು ಕೊಡ್ಬೇಕು. ಓಕೆ ಇದ್ರೆ ತಗೋ. ಆಯ್ತು ಸ್ವಾಮಿ, ಕೊಡಿ. ಮಾರ, ನೀನು ಬಾರೋ. ಏನ್ ಸ್ವಾಮಿ ಕಟ್ಟಿದ್ದು? ಇವನಿಗೆ 1 ಪಾವು ಹಿಟ್ಟು ಕೊಡು. ಆಯ್ತು ಸ್ವಾಮಿ. ಬಲರಾಮ, ಹೇಳಿದ ಮಾತೆಲ್ಲ ನೆನ್ಪಿಟ್ಕೋ. 1 ವಾರ ಮುಗಿದ ಮೇಲೆ 5 ಪಾವು ಹಿಟ್ಟನ್ನ ವಾಪಸ್ ತಂದು ಕೊಡ್ಬೇಕು. ಸರಿ ಸ್ವಾಮಿ. ಲಾ 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 ಲಾ
ವಾಯುದೇವನೇ ಬೀಸಬೇಡಷ್ಟು ಜೋರು ನಿನಗೆ ಬಂದರೆ ಏಕೆ ಬೀಸುವೆ ವಾಯುದೇವನೇ ಬೀಸಬೇಡಷ್ಟು ಜೋರು ನಿನಗೆ ಬಂದನೆ ಮಿತವಾಗಿ ಬೀಸು ನೀ ಪ್ರಾಣವಾಯುವೆ ಚಂದದಲ್ಲಿ ಬಾಳುವೆವು ನಿನ್ನ ಧ್ಯಾನಿಸಿ ನಿನ್ನ ಧ್ಯಾನಿಸಿ ನಿನ್ನ ಧ್ಯಾನಿಸಿ. ವಾಯುದೇವ, ನನಗೆ ಹೀಗೆ ಯಾಕೆ ಅನ್ಯಾಯ ಮಾಡ್ತೀನಿ? ನನ್ನ ಬುದ್ಧಿಯಲ್ಲಿ ಹಿಟ್ಟೆಲ್ಲ ಹರಿ ಹೋಯ್ತು. ಅದು ನನ್ನ ಮರ್ಜಿ. ನಂಗೆ ಬೇಕೆನಿಸಿದಾಗ ನಾನು ಎಲ್ಲಾದ್ರೂ ಬೀಸ್ತೀನಿ. ವಾಯುದೇವ, ನಾನು ಬಡವ. ನಮ್ಮ ಅಮ್ಮ ಜಡ್ಡಾಗಿ ಮಲಗಿದ್ದಾಳೆ. ಅವಳಿಗೆ ಗಂಜಿ ಕೊಡ್ಬೇಕು. ಸಾಹುಕಾರನ ಸಾಲ ಹೇಗೆ ತೀರಿಸ್ಲಿ? ನಿನ್ನ ಸ್ಥಿತಿ ನೋಡಿ ನನ್ನಲ್ಲಿ ಕರುಣೆ ಹೋಗ್ತಾ ಇದೆ. ನಾನು ನಿನಗೊಂದು ಸಸಿ ಕೊಡ್ತೀನಿ. ಅದನ್ನು ನಿನ್ನ ಹಿತ್ತಲಲ್ಲಿ ನೆಡು. ಅದು ತಕ್ಷಣವೇ ಬೆಳೆದು ದೊಡ್ಡದಾಗುತ್ತದೆ. ನೀನು ಕೇಳಿದ್ದನ್ನೆಲ್ಲ ಆ ಮರದ ತಾಯಿ ಕೊಡ್ತಾಳೆ. ಓ ಸೇವಕ, ಬಾಯಿಲಿ ಬಲರಾಮನಿಗೆ ಒಂದು ಸಸಿ ಕೊಡು. ಮರದಿಂದ ಹೊರಬರುವ ಮಹಾಮಾಯಿ ನಿನಗೆಲ್ಲ ಒಳ್ಳೆಯದನ್ನೇ ಮಾಡುತ್ತಾಳೆ. ನಿಂಗೆ ಬೇಕಾದನ್ನು ಅವಳಿಂದ ಪಡಿ. ನಾನಿಂದು ಬರ್ತೀನಿ. ನಿಂಗೆ ಒಳ್ಳೆಯದಾಗಲಿ. ಇದನ್ನ ಬೇಗ ಹೋಗಿ ಮನೆ ಹಿಟ್ಲಲ್ಲಿ ಇಡ್ತೀನಿ. ಲಾ 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 ಅಮ್ಮ, ಅಮ್ಮ, ಏನ್ ಮಗ? ಸಾಹುಕಾರರು ಮನೆಗೆ ಹೋಗಿದ್ದೆ. ಒಂದು ಪಾವು ಹಿಟ್ಟು ಕೊಟ್ರು. ಆದ್ರೆ ಗಾಳಿ ಬೀಸಿ ಎಲ್ಲ ಹಿಟ್ಟು ಹೊರೈತು. ಆದ್ರೆ ವಾಯುದೇವ ನನಗೊಂದು ಸಸಿ ಕೊಟ್ಟ. ಅದು ನೆಟ್ಟ ತಕ್ಷಣವೇ ಮರ ಆಗಿ ನಾವು ಕೇಳಿದ್ದೆಲ್ಲ ಕೊಡುತ್ತಂತೆ. ಹಂಗಿದ್ರೆ ಈಗಲೇ ಹೋಗಿ ಹಿತ್ತಲಲ್ಲಿ ನೆಡು ಮಗ. ಆಗ್ಲಮ್ಮ. ಅಮ್ಮ, ಈಗ ನೋಡ್ತಿರು. ಈ ಸಸಿ ಈ ಕ್ಷಣವೇ ಬೆಳೆದ ಮರ ಆಗುತ್ತೆ. ಮರದ ತಾಯಿ ದೇವತೆ ಬರ್ತಾಳೆ. ಬಂದಳು ಬಂದಳು ಮಹಾತಾಯಿ ಅವತರಿಸಿದಳು ಮರತಾಯಿ. ಬಂದಳು ಬಂದಳು ಮಹಾತಾಯಿ ಅವತರಿಸಿದಳು ಮರತಾಯಿ. ಹಸಿರನ್ನು ಒಟ್ಟು ಎಲೆಗಳ ಬಿಟ್ಟು ಹಣ್ಣುಗಳ ಹೊತ್ತಿಗಳು ಹೇಳಿದ ವರಗಳ ನೀಡುವಳು. ಬಂದಳು ಬಂದಳು ಮಹಾತಾಯಿ ಅವತರಿಸಿದಳು ಮರತಾಯಿ. ನಿನಗೆ ವಂದಿಸುತ್ತೇನೆ ತಾಯಿ. ಅಡ್ಡ ಬಿದ್ದ ಮರದ ತಾಯಿ. ಮಗನೇ, ನಿನಗೇನು ಬೇಕು ಕೇಳು, ಕೊಡುತ್ತೇನೆ. ಮೊದಲು ನನ್ನ ತಾಯಿಗೆ ಕುಡಿಯಲು ಗಂಜಿ ಬೇಕು. ನಂತರ ಸಾಹುಕಾರರಿಗೆ ಕೊಡಲು 5 ಪಾವು ಹಿಟ್ಟು ಬೇಕು. ನಿನ್ನ ಹಿಟ್ಟಿನ ಬುಟ್ಟಿ ತೆಗೆದುಕೊಂಡು ಬಾ. ನಾನು ಅದನ್ನು ಮುಟ್ಟಿದರೆ ಅದು ನಿನಗೆ ಬೇಕಾದನ್ನೆಲ್ಲ ಕೊಡುತ್ತದೆ. ಹಾಗೆ ಆಗಲಿ ತಾಯಿ. ಬಹಳ ಉಪಕಾರ ಆಯ್ತು ತಾಯಿ. ನಿನಗೆ ವಂದಿಸುತ್ತೇನೆ. ನಾನಿಲ್ಲ ಹೊರಡುತ್ತೇನೆ. ಲಾ 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 ಲಾ. ಅಮ್ಮ, ಮೊದಲು ಗಂಜಿ ಕುಡಿಯೋಣ. ಸರಿ ಮಗ. ಮರದ ತಾಯಿ, ಓ ಮರದ ತಾಯಿ, ನಮಗೆ ಕುಡಿಯಲು ಗಂಜಿ ಕೊಡು. ಅಮ್ಮ, ಬುಟ್ಟಿಯಲ್ಲಿ ಗಂಜಿ ಮಡಿಕೆ ಬಂತು. ತಗೋ ಕುಡಿ. ತಗೋ ಮಗ, ನೀನು ಸ್ವಲ್ಪ ಕುಡಿ. ಮರದ ತಾಯಿ, ಓ ಮರದ ತಾಯಿ, ಹೊರಜಗಲಿಯಲ್ಲಿ 1 ಮೂಟೆ ಹಿಟ್ಟು ಬರಲಿ. ಹೋಗು, ಹೊರಜಗಲಿಯಲ್ಲಿ ಹಿಟ್ಟು ಬಂದಿದೆಯಾ ನೋಡು. ನೋಡಿ ಬರ್ತೇನೆ. ಮರದ ತಾಯಿಗೆ ಸಾವಿರ ಸಾವಿರ ನಮಸ್ಕಾರಗಳು. ನಮ್ಮ ಹೊಟ್ಟೆಯನ್ನು ತುಂಬಿತು, ಈಗ ಸಾಹುಕಾರರ ಸಾಲನೂ ತೀರಿಸಬಹುದು. ಅಮ್ಮ, ಹಿಟ್ಟಿನ ಮೂಟೆ ಸಿಕ್ತು. ಇದನ್ನ ಬೇಗ ಸಾಹುಕಾರ ಮನೆ ಹೋಗಿ
ಆಗ್ಲಿ ಮಗ, ತಡ ಮಾಡ್ಬೇಡ. ಆಗ್ಲಮ್ಮ ಬರ್ತೀನಿ. ಲಾ 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 ಲಾ. ನಮಸ್ಕಾರ ಸ್ವಾಮಿ. ಏನಯ್ಯ ಬಲರಾಮ, ಇಷ್ಟು ಬೇಗ ಮತ್ತೆ ಬಂದೆ? ಕಡಾಯಿದ ಹಿಟ್ಟನ್ನು ಹಿಂದಿರುಗಿಸಲು ಬಂದೆ ಸ್ವಾಮಿ. ಹಿಟ್ಟು ವಾಪಸ್ ಕೊಡ್ತೀಯಾ? ಏನಯ್ಯ ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾಗಿದೆ, ನಿಧಿಗಿದಿ ಸಿಗ್ತೇನೋ? ಇಲ್ಲ ಸ್ವಾಮಿ, ವಾಯುದೇವರು ವರ ಕೊಟ್ಟರು. ಶ್ರೀಮಂತನಾದ ನನಗೆ ವರ ಕೊಡದೆ ನಿನಗೆ ಕೈಯ ವರ ಕೊಟ್ಟನಯ್ಯ ದೇವರು? ನನಗೆ ಗೊತ್ತಿಲ್ಲ ಸ್ವಾಮಿ. 5 ಪಾವು ಇಟ್ಟಿದ್ದೇನೆ. ಅಮ್ಮ ಕಾಯ್ತಿರ್ತಾಳೆ, ಬರ್ತೀವಿ. ಮಾರ, ಬಲರಾಮನಿಗೆ ದೇವರು ವರ ಕೊಟ್ಟನೆ, ನಿನಗೇನಾದ್ರೂ ಆ ವಿಚಾರ ಗೊತ್ತೇ? ಹೌದು ಒಡೆಯ, ಜನ ಮಾತಾಡಿಕೊಳ್ಳುವುದನ್ನ ಕೇಳಿದೆ. ದೇವರು ಸಸಿ ಕೊಟ್ಟಂತೆ, ಅದು ಮರವಾಗಿ ಬೆಳೆದು ಮರದ ತಾಯಿ ಪ್ರತ್ಯಕ್ಷರಾಗಿ ಬುಟ್ಟಿನ ಮಂತ್ರಿಸಿ ಕೊಟ್ಲಂತೆ. ಆ ಬುಟ್ಟಿ ಬಲರಾಮ ಕೇಳಿದ್ದೆಲ್ಲ ಕೊಡುತ್ತಂತೆ. ಹಾಗಾದ್ರೆ ನಾನು ಈಗಲೇ ಬಲರಾಮನ ಮನೆಗೆ ಹೋಗ ಬುಟ್ಟಿ ತಗೊಂಡು ಬರ್ತೀನಿ. ಬಲರಾಮ ಒಳ್ಳೆಯವನು, ಕೊಟ್ಟೇ ಕೊಡುತ್ತಾನೆ. ಹೋಗಿ ಬನ್ನಿ ಒಡೆಯ. ನೀನು ಇಲ್ಲೇ ಇದ್ದು ಮನೆ ಕಡೆ ನೋಡ್ಕೋ. ಹಾಗೇನು ಒಳಗಿಟ್ಬಿಡು. ಬಲರಾಮ, ಬಲರಾಮ, ಒಳಗಿದೆಯೇನೋ? ಓ, ಏನ್ ಸ್ವಾಮಿ ಇಷ್ಟು ದೂರ ಬಂದ್ರಿ? ಬಲರಾಮ, ಮನೆಗೆ ಬಹಳ ಜನ ನೆಂಟರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಊಟಕ್ಕೆ ಬಡಿಸ್ಬೇಕು. ನನ್ನ ಹೆಂಡತಿ ಆರೋಗ್ಯದೇ ಸರಿ ಇಲ್ಲ. ನಿನ್ನ ಹತ್ರ ಅದ್ಯಾವುದೋ ಮಂತ್ರದ ಬುಟ್ಟಿ ಇದೆಯಂತಲ್ವಾ, ಅದನ್ನ 1 ತಾಸು ಮಟ್ಟಿಗೆ ಕೊಟ್ಟಿರು. ಕೂಡಲೇ ಮಾಡೋದ್ರ ಕೊಟ್ಟು ಕಳಿಸ್ತೀನಿ. ಸ್ವಾಮಿ, ಆ ಬುಟ್ಟಿಗೆ ಬೇರೆ ಕೊಡೋಕ್ಕಾಗಲ್ಲ. ಅಯ್ಯ, ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ನಿನ್ನ ಕಷ್ಟ ಕಾಲದಲ್ಲಿ ನಾನು ನಿನಗೆ ಸಹಾಯ ಮಾಡಿಲ್ವೇ? ಈಗ ನೀನು ನನಗೆ ಸಹಾಯ ಮಾಡು. ನಿನ್ನ ಬುಟ್ಟಿಯನ್ನು ಆದಷ್ಟು ಬೇಗ ನಿಂಗೆ ಕೊಟ್ಟು ಕಳಿಸ್ತೀನಿ. ತಗೊಳ್ಳಿ ಸ್ವಾಮಿ, ನಾ ಬರ್ತೀನಪ್ಪ. ಒಳಗಡೆ ಕುತ್ಕೊಂಡು ನಾನೆಲ್ಲ ಕೇಳಿಸ್ಕೊಂಡೆ. ಯಾಕಪ್ಪ ಸಾವುಕಾರಂಗ್ ಬುಟ್ಟಿ ಕೊಟ್ಟೆ? ಮರ್ದ ತಾಯಿ ನಿನ್ಮೇಲೆ ಕೋಪಿಸ್ಕೊತಾಳೆ. ಇಲ್ಲಮ್ಮ, ಅರ್ಧ ಗಂಟೆ ಅದನ್ನು ಮಾರ ವಾಪಸ್ ತಂದು ಕೊಡ್ತೇನೆ. ಬಲರಾಮ, ಬಲರಾಮ, ಸಾವುಕಾರರು ಬುಟ್ಟಿ ವಾಪಸ್ಸು ಕೊಟ್ಟಿದ್ದಾರೆ, ತಗೋ. ಇಲ್ಲಿ ಕೊಡು. ಇದು ನಮ್ಮ ಬುಟ್ಟಿ ಅಲ್ಲಪ್ಪ, ಬದಲಾಯಿಸ್ತಾನಿದ್ಯಾ? ಇಲ್ಲಮ್ಮ, ಇದು ನಿಮ್ಮದೇ ಬುಟ್ಟಿ. ಒಡೆಯರ ಮಾತು ಅಂದ್ರೆ ಮಾತು. ನೀವು ಅವರ ವಿರೋಧವಾಗಿ ಏನೂ ಮಾತಾಡುವಾಗಿಲ್ಲ. ಸುಮ್ಮನೆ ಬುಟ್ಟಿ ಒಳಗೆ ಇಡಿ. ಅಮ್ಮ, ಇದನ್ನು ಪರೀಕ್ಷಿಸಿ ನೋಡೋಣ. ಹಾಗೆ ಮಾಡು. ಮರದ ತಾಯಿ, ಓ ಮರದ ತಾಯಿ, ನಮಗೆ ಕುಡಿಯಲು ಗಂಜಿ ಕೊಡು. ಅಮ್ಮ, ಬುಟ್ಟಿಯಲ್ಲಿ ಗಂಜಿ ಮಡಿಕೆ ಬರಲೇ ಇಲ್ಲ. ಮತ್ತೊಮ್ಮೆ ಕೇಳ್ತೀನಿ. ಅಮ್ಮ ತಾಯಿ, ಮರದ ತಾಯಿ, ನಮಗೆ ಬೇಗನೆ ಕುಡಿಯಲು ಗಂಜಿ ಕೊಡು. ಅಮ್ಮ, ಈಗಲೂ ಗಂಜಿ ಬರಲಿಲ್ಲ. ಸಾವುಕಾರ ನಮಗೆ ಮೋಸ ಮಾಡಿದ್ದಾರೆ. ನಾನು ಈಗಲೂ ಒಂದು ಮನೆಗೆ ಹೋಗಿ ಈ ಬುಟ್ಟಿ ಕೊಟ್ಟು ನಮ್ಮ ಬುಟ್ಟಿ ತರ್ತೀನಿ. ಹಾಗೆ ಮಾಡು ಮಗ. ಸಾವುಕಾರರ ಜೊತೆ ಜಗಳ ಆಡದೆ ಸಮಾಧಾನದಿಂದ ಮಾತಾಡು. ಆಗ್ಲಮ್ಮ. ಸ್ವಾಮಿ, ಸ್ವಾಮಿ, ಯಾಕೆ ಬಂದ್ಯೋ? ಸ್ವಾಮಿ, ನೀವು ನನ್ನ ಮಂತ್ರದ ಬುಟ್ಟಿ ಇಟ್ಕೊಂಡು ಇದ್ಯಾವುದೋ ಬೇರೆ ಬುಟ್ಟಿ ನಂಗೆ ಕೊಟ್ಟಿದ್ದೀರಾ. ನನ್ನ ಬುಟ್ಟಿ ನಂಗೆ ಕೊಟ್ಬಿಡಿ ಸ್ವಾಮಿ. ಅದೇನೋ ಬುಟ್ಟಿ ಬುಟ್ಟಿ ಅಂತ ಬಡಬಡಿಸ್ತಿದ್ಯಾ? ಅದು ಯಾವ ಬುಟ್ಟಿನ ನಂಗೆ ಗೊತ್ತಿಲ್ಲ. ನೀನು ಮಾತು ನಂಗೆ ಅರ್ಥನೇ ಆಗಲಿಲ್ಲ. ಅದ್ಯಾವ ಸ್ವಾಮಿ ಸುಳ್ಳು ಹೇಳ್ತೀರಾ? ನಮ್ಮನೆಗೆ ಬಂದು ನೀವೇ ನನ್ನ ಬುಟ್ಟಿ ತಗೊಂಡು ಬಂದ್ರಲ್ವಾ? ದಯವಿಟ್ಟು ಕೊಡಿ, ನಾನು ಬಡವ.
ನನ್ ಗಂಜಿಗೂ ಕಲ್ಲಾಕ್ಬೇಡಿ. ಏನೋ ಬಡವ, ನನ್ನನ್ನೇ ಸುಳ್ಳುಗಾರ ಅಂತೀಯ. ನಿನಗೆ ಎಷ್ಟೋ ಧೈರ್ಯ? ಬಾರ, ಇವಳನ್ನ ಹೊರತಳ್ಳು. ಬಾರೆ ಬೇಗ ನೀನು ಜೀವನ ಸಂಘರ್ಷದಲ್ಲಿ ಸೋತಿಹೆನು ನಾನು. ಓ ತಾಯಿ ಮರದ ತಾಯಿ ಬಾರೆ ಬೇಗ ನೀನು ಜೀವನ ಸಂಘರ್ಷದಲ್ಲಿ ಸೋತಿಹೆನು ನಾನು. ವರವ ಕೊಟ್ಟೆ ನೀನು ಗಂಜಿ ಉಂಡೆ ನಾನು. ವರವ ಕೊಟ್ಟೆ ನೀನು ಗಂಜಿ ಉಂಡೆ ನಾನು. ಅದೇ ಬುಟ್ಟಿ ಕಳೆದುಕೊಂಡೆ, ಅದೇ ಬುಟ್ಟಿ ಕಳೆದುಕೊಂಡೆ. ಎಂಥ ಪಾಪಿ ನಾನು, ಎಂಥ ಪಾಪಿ ನಾನು, ಎಂಥ ಪಾಪಿ ನಾನು. ಮರದತಾಯಿ, ನೀನು ಮಂಚದ ಬುಟ್ಟಿಯನ್ನು ಸಾಹುಕಾರರಿಗೆ ಕೊಟ್ಟು ದೊಡ್ಡ ತಪ್ಪು ಮಾಡಿದ. ಬೇಗ ಬಾ, ನನ್ನನ್ನು ಕಾಪಾಡು. ಬಂದಳು ಬಂದಳು ಮಾತಾಯಿ, ಅವತರಿಸಿದಳು ಮರತಾಯಿ. ಬಂದಳು ಬಂದಳು ಮಾತಾಯಿ, ಅವತರಿಸಿದಳು ಮರತಾಯಿ. ಬಂದಳು ಬಂದಳು ಮಾತಾಯಿ, ಅವತರಿಸಿದಳು ಮರತಾಯಿ. ಲಾ 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 ಲಾ. ಹೇಳ್ಬೇಡಿ, ತಮಟೆ ತಪ್ಪು ಬಡಿ. ನಿನಗೆ ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಹೇಳು. ನಿನ್ನ ತಮಟೆಯ ಸದ್ದಿಗೆ ಜನ ಬರ್ತಾರೆ, ನಿನ್ನ ಜೊತೆ ಸೇರ್ತಾರೆ. ಆಗ ನಿನಗೆ ನ್ಯಾಯ ಸಿಗಬೇಕು. ನಾನಿನ್ನು ಹೊರಡ್ತೇನೆ, ನೀನು ತಮಟೆ ಬಡಿ. La 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 la. ಮರದತಾಯಿ ಹೇಳ್ದಾಗೆ ತಮಟೆ ಬಿಡ್ತೀನಿ. ಸಾಹುಕಾರರು ನನ್ನ ಬುಟ್ಟಿ ನೋಡಿದರೆ ನನ್ನ ಬುಟ್ಟಿ ನಮ್ಗೆ ಸಿಗೋ ತನಕ ತಮಟೆ ಬಡಿತಾನೆ ಇರ್ತೀನಿ. ಬುಟ್ಟಿ ಕೊಡಿ ಅಂತ ಕೇಳೋಣ. ನೀವು ಹೇಳ್ದಾಗೆ ಬನ್ನಿ ಹೋಗೋಣ. ನೀ ಕುತ್ತಿಗೆ ಕಟ್ಟಿದ್ಯೇನೋ? ಇಷ್ಟೊಂದು ಜನರು ಕರ್ಕೊಂಡು ನಮ್ಮನೆಗೆ ಯಾಕೆ ಬಂದಿದ್ಯಾ? ನನ್ ಬುಟ್ಟಿ ಕೊಟ್ಬಿಡಿ ಸ್ವಾಮಿ, ಇಲ್ಲಿಂದ ಹೊರಟೋಗ್ತೀನಿ. ಅದು ಯಾವ ಬುಟ್ಟಿನೋ ಅದು ನಂಗೆ ಗೊತ್ತಿಲ್ಲ. ನಾ ಅದನ್ನ ಕೊಡೋದಿಲ್ಲ. ನಡೀರಿ ಇಲ್ಲಿಂದ. ತೊಲಗ್ರು ಇಲ್ಲಿಂದ. ಮಾರ, ಇವ್ರು ನನ್ನನ್ನು ಬಿಡೋಂಗಿಲ್ಲ. ನೀನೇ ಹೋಗಿ ಆ ಬುಟ್ಟಿ ತಂದು ಕೊಡು. ಸ್ನೇಹಿತರೆ, ನಿಮಗೆಲ್ಲರಿಗೂ ವಂದನೆ. ನಿಮ್ಮಿಂದ ನನಗೆ ಬಹಳ ಉಪಕಾರ ಆಯಿತು. ನನ್ನಂತೆ ಅನ್ಯಾಯಕ್ಕೊಳಗಾಗಿರುವ ನಿಮಗೆಲ್ಲರಿಗೂ ನ್ಯಾಯ ಸಿಗುವವರೆಗೂ ಈ ತಮಟೆನ ಬಡಿತಾನೇ ಇರಿ. ನಾನಿನ್ನು ಬರ್ತೀನಿ. ಈ ನಾವು ಬೆವರನ್ನು ಸುರಿಸಿ ದುಡಿವ ಜನ, ನಮ್ಮ ಬೆವರಿನ ಬಾಲ ಕೇಳುವೆವು. ಭೂಮಿಯೆಲ್ಲ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ
ಸ್ವರ, ಖುಷಿ, ಅನ್ವಿತಾ, ಮನೀತ್, ಸಾಯಿ ಪ್ರಸಾದ್, ಶ್ರವಣ್, ಅಭಿನವ್, ಅಥರ್ವ ಮಹೇಶ್, ಆದಿತ್ಯ,